ಹೆಲೋ ಗಾಯ್ಸ್, ನಾವು ನೇರಳ್ ಜಂಕ್ಷನ್ಗೆ ಬಂದಿದ್ವಿ. ನೇರಳ್ ಜಂಕ್ಷನಲ್ಲಿ ಒಂದು ಟಾಯ್ ಟ್ರೈನ್ ಹತ್ತಿರ ಫೋಟೋ ತಗೊಂಡು, ಟಾಯ್ ಟ್ರೈನಲ್ಲಿ ಜರ್ನಿ ಮಾಡಬೇಕಂದ್ರೆ ತುಂಬ ದೊಡ್ಡ ಕ್ಯೂ ಇತ್ತು. ಆದ ಕಾರಣದಿಂದ ನಾವು ಟ್ಯಾಕ್ಸಿ ಮಾಡಿಕೊಂಡು ಮಾಥೇರಾನ್ಗೆ ಹೊರಟಿವೆ. ದಾರಿಯಲ್ಲಿ ಹೋಗುವಾಗ ತುಂಬ ನೋಡೋಕ್ಕೆ ಸೀನ್ ಸಿಕ್ತು. ಇದು ಟಾಯ್ ಟ್ರೈನ್ ಪಟ್ರಿ ಬದಿಗೆಲ್ಲಿ ಕಾಣ್ತಾ ಇದೆಯಲ್ಲ, ಅದು ಟಾಯ್ ಟ್ರೈನ್ ಪಟ್ರಿ ಇದೆ. ನೋಡಿ ಎಷ್ಟು ದೊಡ್ಡ ಬೆಟ್ಟ ಇದೆ. ಅದು ನೋಡೋಕ್ಕೆ ಸಣ್ಣದು ಕಾಣ್ತದೆ ಬೆಟ್ಟ, ಆದರೆ ತುಂಬ ದೊಡ್ಡದಿದೆ. ಇವೆಲ್ಲ ಪಾಯಿಂಟ್ಸ್ಗಳು. ಇಲ್ಲಿ ಕೋತಿಗಳು ತುಂಬ ಇವೆ. ಮಾಥೇರಾನ್ನಲ್ಲಿ ಇಳಿದ ತಕ್ಷಣವೇ ಜನ ಬಂದು ನಮಗೆ ಪಿಕಪ್ ಮಾಡೋಕ್ಕೆ ಬರ್ತಾರೆ. ಯಾಕಂದರೆ ಮಾಥೇರಾನ್ನಲ್ಲಿ ಓಡಾಡ್ಬೇಕಂದ್ರೆ 5-6 ಕಿಲೋಮೀಟ್ರ್, ಇಲ್ಲಾಂದರೆ ಒಂದು 10-15 ಕಿಲೋಮೀಟ್ರ್ ಅಡ್ಡಾಡಬೇಕಾಗತ್ತೆ. ಅದಕ್ಕಾಗಿ ಕುದುರೆದವ್ರು ಏನು ಮಾಡ್ತಾರಂದರೆ 2500 ರೂಪಾಯಿ ಚಾರ್ಜಸ್ ಮಾಡಿ ಅವ್ರು ಅವಾಗ ಅಡ್ಡಾಡಿಸ್ತಾರೆ. ನಾವು ಇಲ್ಲಿ ಕುದುರೆ ತೊಗೊಂಡಿಲ್ಲ, ನಾವು ಅಡ್ಡಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಕಾಲು ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಸೀನ್ಸ್ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ಅಷ್ಟೇನು ನಾನೇನು ಸಜೆಸ್ಟ್ ಮಾಡೋದಿಲ್ಲ. ಇಲ್ಲಿ ನೋಡೋಕ್ಕೇನಿಲ್ಲ, ಗಿಡ ಗುಡ್ಡ ಅದನ್ನಷ್ಟೇ ನೋಡಬೇಕು. ಅದನ್ನು ಬಿಟ್ಟರೆ ಏನೂ ಇಲ್ಲ. ಅಂದರೆ ನಾನು ಸಜೆಸ್ಟ್ ಮಾಡೋದು ಮಳೆಗಾಲಲ್ಲಿ ಬಂದರೆ ಸ್ವಲ್ಪ ನೋಡೋಕ್ಕೆ ಫಾಲ್ಸ್ ಅದು ಸಿಗ್ಬೋದು ನೋಡೋಕ್ಕೆ ನಿಮಗೆ. ಟಾಯ್ ಟ್ರೈನಲ್ಲಿ ಏನಿದೆ ಅಂದರೆ ಅದು 10 km/h ಸ್ಪೀಡ್ನಲ್ಲಿ ಹೋಗುತ್ತೆ. ಅಂದರೆ ಟೋಟಲ್ 20 ಕಿಲೋಮೀಟರ್ ಇದೆ ಮಾಥೇರಾನ್ನಿಂದ ನೇರಳ್ಗೆ. ಅದನ್ನು ಜರ್ನಿ ಮಾಡಬೇಕಂದ್ರೆ ನಿಮಗೆ 2.5 hour ತೆಗೆದುಕೊಳ್ತದೆ ಇದು ಟಾಯ್ ಟ್ರೈನು. ಅಂದರೆ ತುಂಬಾ ಸ್ಲೋ ಹೋಗುತ್ತೆ. ಇದರ ಫೀಸ್ ಮಾತ್ರ 95 rupees ಹ್ಯಾಸ್ ಲೋಕಲ್ ಆ್ಯಂಡ್ 150 ಸೆಕೆಂಡ್ ಕ್ಲಾಸ್. ಫಸ್ಟ್ ಕ್ಲಾಸ್ಗೆ 750, ಸೆಕೆಂಡ್ ಕ್ಲಾಸ್ಗೆ 350 ಇದೆ. ನಾವು ಮಾಥೇರಾನ್ನಲ್ಲಿ ಅಡ್ಡಾಡಬೇಕಾದ್ರೆ ಈ ರೀತಿ ಸೀನ್ ಸಿಗುತ್ತೆ. ಅಲ್ಲಿ ಎಂಟ್ರಿ ಫೀಸ್ 50 rupees ಇದೆ. ವ್ಯೂಸ್ ನೋಡ್ಬೋದು ನೀವು. ಅಂದರೆ ಬೆಟ್ಟ ಗುಡ್ಡ ಇದನ್ನೇ ನೋಡಬೇಕಲ್ಲಿ. ಈ ಚಳಿಗಾಲದಲ್ಲಿ ಬಂದಿದ್ದು ಈಗಲೂ ಸರಿಗಿದೆ ಸೀನ್ಸು. ಅಂದರೆ ಮಳೆಗಾಲದಲ್ಲಿ ಬಂದರೆ ನಿಮಗೆ ಫಾಲ್ಸ್ ಕೂಡ ನೋಡೋಕ್ಕೆ ಸಿಗುತ್ತೆ, ಬಹಳಷ್ಟು ಫಾಲ್ಸ್ ನೀರಿಂದು. ಇದು ತುಂಬ ಎತ್ತರಗಿದೆ ಗುಡ್ಡ. ನಾವು ಪೀಕ್ ಮೋಸ್ಟ್ ಇದ್ದೀವಿ. ಫೋಟೋನಲ್ಲಿ ನೋಡಬೇಕಾದ್ರೆ ಗುಡ್ಡಗಳು ಸಣ್ಣದಾಗಿ ಕಾಣುತ್ತೆ. ತುಂಬ ಎತ್ತರ ಅಂದರೆ ತುಂಬ ಎತ್ತರ. ಈಗ ನಾವು ಮಾಥೇರಾನ್ ಗೇಟ್ ಎಂಟ್ರಿಗೆ ಹೊಂಟಿದ್ವಿ. ಇಲ್ಲಿ 50 rupees ಚಾರ್ಜ್ ಮಾಡ್ತಾರೆ ಒಳಗೆ ಹೋಗೋಕ್ಕೆ. ಒಳಗೆ ನೋಡುವಂಥದ್ದೇನಿಲ್ಲ, ಆದರೂ ಕೂಡ ಇವ್ರು ಯಾಕೆ ಚಾರ್ಜ್ ಮಾಡ್ತಾರಂತ ಗೊತ್ತಿಲ್ಲ. ಇಲ್ಲಿ ಗಾಡಿ ಅಲೋ ಮಾಡೋದಿಲ್ಲ, 2 wheelers ಆಗಲಿ, ಪೊಲ್ಯೂಷನ್ ಆಗಬಾರಂಥ ದೃಷ್ಟಿ ಕಾರಣದಿಂದಾಗಿ ಇಲ್ಲಿ ಈ ವೆಹಿಕಲ್ ಇದೆ. ವ್ಯೂಸ್ ನೋಡ್ಬೋದು, ತುಂಬ ಪಾಯಿಂಟ್ ಇದೆ ಅಲ್ಲಿ. ಆ ಪಾಯಿಂಟು ಈ ಪಾಯಿಂಟ್ ಅಂತ ಹೇಳ್ತಾರೆ, ಆದರೆ ಎಲ್ಲ ಪಾಯಿಂಟ್ನಲ್ಲಿ ಗಿಡಗಳು ಗುಡ್ಡಗಳು ಇದೆ. ಇದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಅಲ್ಲಿ. ನಾವು ಟಾಯ್ ಟ್ರೈನಲ್ಲಿ ಕುಂತಿದ್ದು ಫೋಟೋ ಇದು. ಒಂದೆರಡು ಫೋಟೋ ಹಾಕಿದ್ದೀನಿ ಅಷ್ಟೇ. ಟಾಯ್ ಟ್ರೈನಲ್ಲಿ ಜರ್ನಿ ಮಾಡಬೇಕಾದ್ರೆ ಯಾವ ರೀತಿ ಕಾಣುತ್ತೆ ನೋಡ್ಬೋದು ನೀವು. ನೋಡಿ ಎಷ್ಟು ಸರಿ ಕಾಣಿಸುತ್ತೆ ಅಲ್ಲ. ಗಿಡಗಳಿವೆ, ಇಲ್ಲಿ ಮಂಕಿ ಇದೆ ನೋಡ್ತಾ ಇದ್ದೇನೆ. ಆ ಗುಡ್ಡದ ಮೇಲೆ ಇರೋದು ಕಾರಣದಿಂದಾಗಿ ನೀವು ಯಾವ ವರ್ಷ ತೊಗೊಂಡ್ರೂ ಕೂಡ ಒಂದು 5 ರೂಪಾಯಿ ಅಷ್ಟು ಕಾಸ್ಟ್ಲಿ ಆಗ್ತದೆ. ಅಂದರೆ ಒಂದು ಮೇಲೆ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ.
ಸ್ವಲ್ಪ ಅಂದರೆ 5 ರುಪೀಸ್ ಅಷ್ಟೇ ಚಾರ್ಜ್. ಫುಡ್ಡನ್ನು ಕ್ಯಾರಿ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ತಿನ್ನಕ್ಕೆ ಟೂರಿಗೆ ಅದು ಅಷ್ಟೇ.